ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಹೇಳಕ್ಕೆ ಹೊರಟಿರೋ ಕತೆ ಆಲ್ರೆಡಿ ನೀವು ನೋಡಿದ್ದೀರಾ ತಮ್ಮನೇಲಿ. ಏನಂದರೆ, ಬಾಲ ಹನುಮಂತ ಸೂರ್ಯನ ಏಕೆ ನುಂಗಕ್ಕೆ ಹೋಗ್ತಾನೆ ಅಂತ ಹೇಳಿ. ಸೊ ಹಿಂದೂ ಪುರಾಣಗಳಲ್ಲಿ ಏನಾಗುತ್ತೆ ಅಂದರೆ, ಬಾಲ ಹನುಮಂತನ ಕುರಿತಾಗಿ ತುಂಬ ಅದ್ಭುತವಾಗಿ ಮತ್ತು ಸುಂದರವಾದ ಕಥೆಗಳಿವೆ. ಬಾಲ ಹನುಮಂತನು ನಿಜವಾಗಿಯೂ ಸೂರ್ಯನನ್ನು ತಿನ್ನಲು ಯಾಕೆ ಹೋಗ್ತಾನೆ, ದೇವೇಂದ್ರನು ಅವನ ಮೇಲೆ ವಜ್ರಾಯುಧನ ಯಾಕೆ ಪ್ರಯೋಗ ಮಾಡ್ತಾನೆ, ಈ ಘಟನೆ ಆದಮೇಲೆ ದೇವತೆಗಳು ಹನುಮಂತನಿಗೆ ಅನೇಕ ವರಗಳನ್ನ ಯಾಕೆ ನೀಡ್ತಾರೆ ಅಂತ ಹೇಳಿ, ಇದಕ್ಕೆಲ್ಲ ಉತ್ತರ ತಿಳ್ಕೊಳ್ಳೋಣ ಈಗ. ಕಥೆನ ಸ್ಟಾರ್ಟ್ ಮಾಡ್ತೀನಿ. ನಿಧಾನಕ್ಕೆ ಹೇಳ್ತೀನಿ, ಚೆಂದ ಕೇಳಿಸ್ಕೊಳ್ಳಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ತ್ರೇತಾಯುಗದಲ್ಲಿ ಅಂಜನಾದೇವಿ ಮತ್ತು ವಾನರ ರಾಜ ಕೇಸರಿಯ ಮನೆಗೆ ವಾಯುದೇವರ ಅನುಗ್ರಹದಿಂದ ಜನಿಸಿದವನೇ ಹನುಮಂತ. ಬಾಲ್ಯದಿಂದಲೇ ಅವನ ಅಪಾರ ಶಕ್ತಿ ಮತ್ತು ಚುರುಕುತನವನ್ನು ಹೊಂದಿದ್ದನು. ಹಾಗೆ ಒಂದು ದಿನ ಬೆಳಗ್ಗೆ ಹನುಮಂತ ತುಂಬ ಹೊಟ್ಟೆ ಹಚ್ಕೊಂಡು ಹೇಳ್ತಾನೆ. ಅವರಮ್ಮ ಅಂಜನಾದೇವಿ ಹಣ್ಣು ತರೋಕ್ಕಂತ ಹೊರಗೆ ಹೋಗಿರ್ತಾರೆ. ಅಷ್ಟರಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೆಂಪು ಬಣ್ಣದ ಸೂರ್ಯ ಉದಯವಾಗುತ್ತಿತ್ತು. ಆ ಕೆಂಪು ಹೊಳಪಿನ ಸೂರ್ಯನು ಬಾಲ ಹನುಮನಿಗಿಂತ ದೊಡ್ಡದಾಗಿದ್ದನು. ಸಿಹಿಯಾದ ಹಣ್ಣಿನಂತೆ ಕಾಣ್ತಾನೆ ಹನುಮಂತನ ಕಣ್ಣಿಗೆ. ಅಮ್ಮ ಹಣ್ಣು ಕೊಡಲಿಲ್ಲ, ಇದೇ ದೊಡ್ಡ ಹಣ್ಣು ಇರಬೇಕು. ಅಮ್ಮ ಹೊರಗೆ ಹೋದವ್ರು ಇನ್ನೂ ಹಣ್ಣು ತೊಗೊಂಡೇ ಬಂದಿಲ್ಲ, ಇದೇ ದೊಡ್ಡ ಹಣ್ಣು ಇರಬೇಕು, ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊತೀನಿ ಅಂತ ಹೇಳಿ ಹನುಮಂತನು ಆಕಾಶದತ್ತ ಒಂದೇ ಚಂಗನ ಜಿಗಿತದಲ್ಲಿ ಹಾರ್ತಾನೆ. ಅವನಿಗೆ ಹಾರಕ್ಕೆ ಬರ್ತಿತ್ತಲ್ಲ ಹನುಮಂತನಿಗೆ. ಹಾಗಾಗಿ ಸೂರ್ಯನತ್ತ ಹಾರಿದ ಬಾಲ ಹನುಮ ಸೂರ್ಯನ ಕಡೆ ಚಂಗಂತ ಹಾರ್ತಾನೆ. ವಾಯುದೇವನ ಮಗನಾಗಿದ್ದ ಕಾರಣ ಅವನ ವೇಗವನ್ನು ಯಾರೂ ತಡೆಯಲು ಸಾಧ್ಯವಾಗಲಿಲ್ಲ. ಕ್ಷಣ ಕ್ಷಣಕ್ಕೂ ಅವನು ಸೂರ್ಯನಿಗೆ ಹತ್ತಿರವಾಗುತ್ತಿದ್ದನು. ಸೂರ್ಯದೇವನು ಈ ಬಾಲಕ ಸಾಮಾನ್ಯನಲ್ಲ ಎಂದು ತಿಳಿದಿದ್ದನು. ಆದರೆ ಅವನು ಸುಟ್ಟು ಹೋಗಬಾರದು ಎಂದು ತಮ್ಮ ಉಷ್ಣತೆಯನ್ನು ಕಡಿಮೆ ಮಾಡಿಕೊಂಡನು. ರಾಹುವಿನ ಆಗಮನ. ಅದೇ ಸಮಯದಲ್ಲಿ ಸೂರ್ಯಗ್ರಹಣದ ಸಮಯವಾಗಿತ್ತು. ಗ್ರಹಣವನ್ನು ಉಂಟು ಮಾಡಲು ರಾಹು ಸೂರ್ಯನ ಕಡೆಗೆ ಬರುತ್ತಿದ್ದನು. ರಾಹುವನ್ನು ಕಂಡ ಹನುಮನು ಇನ್ನೊಂದು ಕಪ್ಪು ಹಣ್ಣು ಬರುತ್ತಿದೆ ಎಂದುಕೊಂಡು ಅವನತ್ತಲೇ ಹಾರಿದನು. ಭಯಗೊಂಡ ರಾಹು ನೇರವಾಗಿ ದೇವೇಂದ್ರನ ಬಳಿ ಹೋಗಿ, ಒಬ್ಬ ವಿಚಿತ್ರ ಬಾಲಕ ನನ್ನ ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದಾನೆ ಎಂದು ಹೇಳಿದನು. ದೇವೇಂದ್ರನು ವಜ್ರಾಯುಧವನ್ನು ಪ್ರಯೋಗ. ದೇವೇಂದ್ರನು ತನ್ನ ಐರಾವತ ಆನೆಯ ಮೇಲೆ ಕುಳಿತು ಅಲ್ಲಿಗೆ ಬಂದನು. ಆದರೆ ಬಾಲ ಹನುಮಂತನು ಐರಾವತವನ್ನು ಆಟಿಕೆ ಎಂದು ಭಾವಿಸಿ ಅದರತ್ತಲೂ ಹಾರಿದನು. ಇದನ್ನು ಕಂಡ ದೇವೇಂದ್ರನು ಆ ಬಾಲಕನನ್ನು ತಡೆಯಬೇಕು ಎಂದುಕೊಂಡು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನು. ವಜ್ರಾಯುಧವು ಬಾಲ ಹನುಮನ ಕೆನ್ನೆಗೆ ಬಡಿದು ಅವನು ಭೂಮಿಯ ಮೇಲೆ ಬಿದ್ದನು. ವಾಯುದೇವನ ಕೋಪ. ಯಾಕಂದರೆ ತನ್ನ ಮಗನಿಗೆ ಗಾಯವಾದುದನ್ನು ಕಂಡು ವಾಯುದೇವನು ದುಃಖ ಮತ್ತು ಕೋಪದಿಂದ ಜಗತ್ತಿನ ಗಾಳಿಯನ್ನೇ ತಡೆಹಿಡಿದನು. ಗಾಳಿ ಇಲ್ಲದೆ ಪ್ರಾಣಿಗಳು, ದೇವತೆಗಳು ಉಸಿರಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದರು. ಆಗ ದೇವತೆಗಳೆಲ್ಲ ಬ್ರಹ್ಮದೇವರೊಂದಿಗೆ ವಾಯುದೇವನ ಬಳಿ ಬಂದು ಕ್ಷಮೆ ಕೇಳಿದರು. ಹಾಗೆ ದೇವತೆಗಳು ವರವನ್ನು ಕೊಟ್ಟರು ಹನುಮಂತನಿಗೆ. ಬಾಲ ಹನುಮನನ್ನು ಎಬ್ಬಿಸಿ ದೇವತೆಗಳು ಅನೇಕ ಅಮೂಲ್ಯ ವರಗಳನ್ನು ನೀಡಿದರು. ಬ್ರಹ್ಮದೇವನು ಕೊಟ್ಟ ವರ ಅಂದರೆ ಯಾರಿಗೂ ಸುಲಭವಾಗಿ ಸೋಲದ ಶಕ್ತಿಯನ್ನು ನೀಡಿದನು. ದೇವೇಂದ್ರನು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಇನ್ನು ಮುಂದೆ ವಜ್ರಾಯುಧದಿಂದ ಹಾನಿಯಾಗದ ವರವನ್ನು ನೀಡಿದನು. ಅಗ್ನಿದೇವನು ಬೆಂಕಿಯಿಂದ ರಕ್ಷಣೆ ನೀಡಿದನು. ವರುಣದೇವನು ನೀರಿನಿಂದ ಅಪಾಯವಾಗದಂತೆ ವರವನ್ನು ನೀಡಿದನು. ಯಮಧರ್ಮರಾಜನು ಅಕಾಲ ಮರಣವಾಗದ ವರವನ್ನು ನೀಡಿದನು. ಸೂರ್ಯದೇವನು ಮುಂದೆ ಹನುಮನಿಗೆ ಗುರುವಾಗಿ ವೇದ, ಶಾಸ್ತ್ರಗಳು ಹಾಗೂ ಎಲ್ಲ ವಿದ್ಯೆಗಳನ್ನು ಬೋಧಿಸುತ್ತೇನೆಂದು ಬೋಧಿಸಿದನು. ಈ ಘಟನೆಯ ನಂತರ ದೇವತೆಗಳ ಆಶೀರ್ವಾದದಿಂದ ಹನುಮಂತನು ಇನ್ನಷ್ಟು ಶಕ್ತಿಶಾಲಿಯಾದನು.
ನಂತರ ಶ್ರೀರಾಮನನ್ನು ಭೇಟಿಯಾಗಿ ಅವನ ಪರಮ ಭಕ್ತನಾದನು. ಸೀತಾಮಾತೆಯನ್ನು ಹುಡುಕುವುದು, ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವುದು, ಲಂಕೆಗೆ ಬೆಂಕಿ ಹಚ್ಚುವುದು, ಸಂಜೀವಿನಿ ಪರ್ವತವನ್ನು ತರುವುದು ಸೇರಿದಂತೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದನು. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆಯಿತಾ? ಅಥವಾ ಫಾಸ್ಟಾಗಿ ಹೇಳಿದ್ನ ಹೇಗೆ ಹೇಳಿದೆ? ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ಕತೆ ಏನು ಅಂದರೆ, ಶಕ್ತಿ ಇದ್ದರೆ ಅದರ ಜೊತೆ ಜ್ಞಾನ, ವಿನಯ, ಧರ್ಮವೂ ಇರಬೇಕು. ಭಕ್ತಿ ಮತ್ತು ಒಳ್ಳೆಯ ಗುರುಗಳ ಮಾರ್ಗದರ್ಶನ ಜೀವನದಲ್ಲಿ ಇದ್ದರೆ ಏನೂ ಅಸಾಧ್ಯ ಅಲ್ಲ. ಈ ವಿಡಿಯೋ ನಿಮಗೆ ಲೈಕ್ ಆಯಿತಾ? ಅಥವಾ ಈ ಕತೆ ನಿಮ್ಗೆ ಇಷ್ಟ ಆಯಿತಾ? ಅಥವಾ ಇನ್ನೂ ಈ ಥರದ್ದೇ ಬೇರೆ ಬೇರೆ ಕತೆಗೆ ಹೇಳಬೇಕು ಅಥವಾ ಬೇರೆ ಬೇರೆ ಕತೆಗಳನ್ನ ಕೇಳಬೇಕು ನೀವು ಅಂತ ಹೇಳಿದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್